ಪ್ರೀತಿಸಿದವನೊಂದಿಗೆ ಪರಾರಿಯಾದ ಯುವತಿ. ಮನೆ ಬಿಟ್ಟು ಪರಾರಿಯಾದ ಮಗಳ ವರ್ತನೆಗೆ ತಂದೆ ಆಕ್ರೋಶಗೊಂಡು ತನ್ನ ಪಾಲಿಗೆ ತನ್ನ ಮಗಳು ಸತ್ತಿದ್ದಾಳೆ ಅಂತ ಹೇಳಿ ತಿಥಿ ಮಾಡಿರುವಂಥದ್ದು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸುಷ್ಮಿತಾ ಪಾಟೀಲ್ ಪ್ರೀತಿಸಿದ ಹುಡುಗನೊಂದಿಗೆ ಪರಾರಿಯಾದಳು. ಅದೇ ಗ್ರಾಮದ ವಿಠ್ಠಲ್ ಬಸ್ತವಾಡೆ ಯುವಕನೊಂದಿಗೆ. ವಿಠ್ಠಲ್ ಬಸ್ತವಾಡೆ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕೆಲಸ ಮಾಡ್ತಿದ್ದ. 4 ಮಕ್ಕಳ ಪೈಕಿ ಸುಷ್ಮಿತಾ ತಂದೆಗೆ ಕೊನೆಯ ಮಗಳಾಗಿದ್ಲು. ಮಾನ ಮರ್ಯಾದೆ ಗಾಳಿಗೆ ತೂರಿದಾಳೆ ಅಂತ ತಂದೆ ಈ ಒಂದು ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಭಾಗ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು ಶಿವಗೌಡ ಅವರು. ಬಂಧು ಬಳಗ ಸೇರಿ ತಿಥಿ ಊಟ ಹಾಕಿಸಿದ ಶಿವಗೌಡ ಪಾಟೀಲ್ ಗ್ರಾಮದಲ್ಲಿ ಮಗಳ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸಿ ತಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೀತಿಯಿಂದ ಸಾಕಿ ಬೆಳೆಸಿದಂಥ ಎದೆ ಎತ್ತರಕ್ಕೆ ತಂದು ಒಂದು ಹೆಣ್ಣನ್ನ ಅಥವಾ ಒಂದು ಹೆಣ್ಣು ಮಗಳನ್ನ ತಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ತನ್ನ ಎದೆ ಎತ್ತರಕ್ಕೆ ತರಬೇಕು ಅಂದ್ರೆ ಆ ತಂದೆ ತಾಯಿ ಎಷ್ಟು ಕಷ್ಟವನ್ನ ಅನುಭವಿಸಿರ್ತಾರೆ. ಎದೆ ಎತ್ತರಕ್ಕೆ ಬೆಳೆದಂಥ ಮಗಳು ಹೇಳ್ದೆ ಕೇಳ್ದೆ ಯಾರದನ್ನೋ ಪ್ರೀತಿ ಮಾಡಿದೀನಿ ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಾಳೆ. ಇದರಿಂದ ಆಕ್ರೋಶಗೊಂಡಂಥ ತಂದೆ ನನ್ನ ಪಾಲಿಗೆ ನನ್ನ ಮಗಳು ಸತ್ತಿದ್ದಾಳೆ ಅಂತ ಹೇಳಿ ಸಂಬಂಧಿಕರನ್ನ ಕರೆಸಿ ತಿಥಿ ಊಟವನ್ನ ಹಾಕಿಸಿರುವಂಥದ್ದು. ಅದ ನಮ್ಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನೀವು ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟ ಹಾಕಿಸಿದ್ವಿ. ಏನು ನಡೆದಂಥ ಘಟನೆ ಸರ್ ಇದು? ನೀನು 9/10 ಇದ್ದಾರಲ್ಲ, ನೀನು 9 ತಾರೀಕು. ಏನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಯ್ತು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ ಡಿಗ್ರಿ ಮಾಡಿ ಅದನ್ನ ಕೋರ್ಟ್ನಾಗ ಮುಗಿಸೋದು ಮಾಡಿದ್ದಾರೆ. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದ್ರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು. 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ. ಕರ್ಕೊಂಡು